ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಎಂದಿನಂತೆ ಈ ಮುಂಜಾನೆ ವೇಳೆಯಲ್ಲಿ ಜೀವಳ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ದೇವರ ಅವಕಾಶ ಕೊಟ್ಟಿದ್ದಕ್ಕೆ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಪ್ರಿಯ ದೇವರ ಮಕ್ಕಳ, ಮೊದಲು ದೇವರ ಸರಿ ಪ್ರಾರ್ಥಿಸೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯ ದೇವರು, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸಲು, ಜೀವಳ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರ ಕರ್ತಾನೆ. ತಂದೆಯ ದೇವರು, ಈ ದಿನದಲ್ಲಿ ಸ್ವಾಮಿ ಅಪ್ಪ ನೀನು ನಮ್ಮ ಸಂಗಡ ಮಾತಾಡೋಕ್ಕಾಗ್ತಾನೆ. ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸು ಸ್ವಾಮಿ. ಈ ಮುಂಜಾನೆ ವೇಳೆ ಅನೇಕರು ಸಹ ಅಪ್ಪ ಬೆಳಗ್ಗೆ ಎದ್ದು ನಿನ್ನ ಜೀವನ ವಾಕ್ಯ ಧ್ಯಾನಿಸಲು ಅಪ್ಪ ನಿನ್ನ ಪಾದ ಸಮ್ಮುಖದಲ್ಲಿ ಬಂದಿರುವ ಒಬ್ಬೊಬ್ಬರ ಪರಿಸ್ಥಿತಿಗಳನ್ನು ತಿಳಿದಿರುವ ದೇವರಾಗಿದ್ದೆ ಕರ್ತನೆ. ಅಪ್ಪ ಎಸಪ್ಪ, ಈ ಮುಂಜಾನೆ ವೇಳೆಯಲ್ಲಿ ನೀನೇ ತಾನೇ ನಮ್ಮ ಸಂಗಡ ನಡೆಸೋದಕ್ಕಾಗಿ ಸ್ತೋತ್ರ. ಈ ದಿನವೆಲ್ಲ ನಿಮ್ಮ ಸಾನ್ನಿಧ್ಯದಲ್ಲಿ ನಿನ್ನ ಪ್ರಸಾದ ನಮ್ಮನ್ನು ನಡೆಸು ಸ್ವಾಮಿ. ಅದಕ್ಕಾಗಿ ನಿನ್ನ ಹಸ್ತಕ್ಕೆ ನೋಡ್ತಿರೋದು ಪ್ರತಿಯೊಬ್ಬರನ್ನು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತನೆ. ನೀನು ಆಳ್ವಿಕೆ ಮಾಡೋ ಅಜ್ಜ. ಮಾನಸಿಕವಾಗಿ ಏನು ಮಾತಾಡೋದಂತ ನಿನ್ನ ದಿವ್ಯ ಆಲೋಚನೆ ನಮ್ಮ ಮಧ್ಯೆ ಚಲಿಸಲ್ಪಡಲಿ ಕರ್ತನೆ. ಅದಕ್ಕಾಗಿ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಸಣ್ಣ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಸಣ್ಣ ಪ್ರಾರ್ಥನೆ ಕೇಳಿ ಪ್ರಾರ್ಥನೆ ಮಾಡಿದಂಥ ಎಲ್ಲ ವಿಷಯದಲ್ಲೂ ಆಮೇನೆಂದು ಮರುತ್ತರ ನಿನ್ನ ಅನುಗ್ರಹಿಸೋದಕ್ಕಾಗಿ ಸ್ತೋತ್ರ ರಾಜ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸರಲಿ ಕರ್ತನೆ. ಅತಿ ಶೀಘ್ರ ಬೇಗನೆ ಬರುವಂಥ ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸ್ತೇನೆ, ನನ್ನ ಪರಲೋಕ ತಂದೆಯ ದೇವರೇ, ಆಮೇನ್. ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ವಂದನೆ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ, ನೀನು ಎಲ್ಲೇ ಇರಲಿ, ದೂರದಲ್ಲಿದ್ದರೂ ಸಮೀಪದಲ್ಲಿದ್ದರೂ ಇರುವಂಥ ಸ್ಥಳದಲ್ಲಿ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆತನ ಸಾನ್ನಿಧ್ಯ, ಆತನ ಪ್ರಸಾದ ಸದಾಕಾಲ ನಿಮ್ಮ ಒಬ್ಬೊಬ್ಬರನ್ನು ಕಾದು ನಡೆಸಲಿ. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತೇನೆ. ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ, ದೇವರು ಕೊಟ್ಟಂಥ ಆಲೋಚನೆಯನ್ನು ಧ್ಯಾನಿಸೋಣ. ಯೋಬನ ಪುಸ್ತಕ 33ನೇ ಅಧ್ಯಾಯ 4ನೇ ವಾಕ್ಯ ತೆಗೆದಿರೋ ಓದಿ. ನಾನು ದೇವರಾತ್ಮನಿಂದಲೇ ನಿರ್ಮಿತನಾಗಿದ್ದೇನೆ, ಆಮೇನ್. ನನ್ನ ಜೀವವು ಸರ್ವಶಕ್ತನ ಶ್ವಾಸದಿಂದ ಉಂಟಾಗಿದೆ, ಆಮೇನ್. ಪ್ರಿಯ ದೇವರ ಮಗುವೆ, ನಾನು ನೀನು ಎಲ್ಲಿಂದ ಬಂದಿದ್ದೇವೆ? ಅದೊಂದು ನಾವು ಅನ್ಕೊಬೋದು, ನಾನು ಬೆಂಗಳೂರವರು, ನಾನು ಮೈಸೂರವರು, ನಾನು ಮಂಡ್ಯದವರು, ತಮಿಳ್ನಾಡವರು, ಕೇರಳದವ್ರು. ನೋ ತಂದೆಯ ದೇವರೇ, ಭಕ್ತನು ಕೀರ್ತನೆ ಹೇಳ್ತಾನೆ, ದೇವರೇ, ನಾನು ಪಿಂಡವಾಗಿರ್ಬೇಕಾದ್ರೆ ನಿನ್ನ ಕಣ್ಣುಗಳು ನನ್ನ ಮೇಲೆ ಬಿತ್ತು. ಈ ಲೋಕದಲ್ಲಿ ದೇವರು ಭೂಮಿಯ ಮೇಲೆ ಮನುಷ್ಯನ ಉಂಟು ಮಾಡಿದ್ರು. ಪ್ರಿಯ ದೇವರ ಮಗುವೆ, ನೀನು ಯಾವ ಊರವರು, ನೀನು ತಮಿಳವರು, ತೆಲುಗುವನು, ಇಂಗ್ಲೀಷವರು ದೇವರು ಉಂಟು ಮಾಡಿಲ್ಲ. ಪ್ರಿಯ ದೇವ್ರ ಮಗುವೆ, ಮನುಷ್ಯನ ಸೃಷ್ಟಿ ಮಾಡಿದ್ದು. ಈ ಲೋಕದ ಜನರು ನೀನು ಅದು, ನಾನು ಇದು, ಹಿಂಗೆ ಹಂಗೆ ಅಂತ ಸಾವಿರ ಮಾತಾಡ್ತಾರೆ. ನಾನು ನೀನು ಎಲ್ಲಿ, ನಿನ್ನನ್ನು ನಾವು ಎಲ್ಲಿ ಬಿದ್ದಿದ್ದೋ, ದೇವರು ನಮ್ಮನ್ನು ಯಾವ ರೀತಿ ಆರಿಸಿಕೊಂಡಿದ್ದಾರೆ, ದೇವರು ನಮ್ಮನ್ನು ಆರಿಸಿಕೊಂಡಿರುವಾಗ ನಾವು ಹೆಂಗಿದ್ದೋ, ಪ್ರತಿಯೊಂದು ತಿಳುವಳಿಕೆ ನಮಗಿರಬೇಕು. ಈ ದಿನದಲ್ಲಿ ಅನೇಕರು ಪ್ರಾರ್ಥನೆ ಮಾಡಿ ಪ್ರಿಯ ದೇವ್ರ ಮಗುವೆ, ಸತ್ಯವೇದನ ಪ್ರತಿದಿನ ಓದಿ, ದೇವರ ವಾಕ್ಯನ ಓದುವಾಗ ವಾಕ್ಯವಾಗಿ ನಮ್ಮನ್ನು ತಿಳುವಳಿಕೆ ಮಾಡುವಂಥದ್ದು. ಎಷ್ಟೇ ಪ್ರವಾದನೆ ಇರ್ಬೋದು, ಎಷ್ಟೇ ಇರ್ಬೋದು, ಆ ಪ್ರವಾದನೆ ನಾವು ಹೊಂದಬೇಕು ಅಂದರೆ ದೇವ್ರ ವಾಕ್ಯ ನಮ್ಮಲ್ಲಿ ತಿಳಿಯಬೇಕು. ದೇವ್ರ ವಾಕ್ಯ ನಮ್ಮಲ್ಲಿ ಆಳ್ವಿಕೆ ನಡೆಸಬೇಕಾಗುತ್ತದೆ. ಯಾವಾಗ ದೇವ್ರ ವಾಕ್ಯ ನಮ್ಮಲ್ಲಿರುತ್ತೋ, ಆ ವಾಕ್ಯದ ಅರ್ಥ ನಮ್ಗೆ ಗೊತ್ತಾಗ್ದಾಗ ದೇವರ ಆತ್ಮನು ಪ್ರತಿಯೊಂದು ಪ್ರವಾದನೆಗಳನ್ನು ನಮ್ಮನ್ನು ನೆರವೇರಿಸುವಾತನಾಗಿದ್ದಾನೆ. ಯಾವಾಗ ದೇವರ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ನಾವಿರುವಾಗ ದೇವರ ಪ್ರಸಾದ ನಮ್ಮನ್ನು ಆವರಿಸ್ಕೊಳುತ್ತೆ. ಯಾವಾಗ ಪ್ರಾರ್ಥನೆ ದೇವ್ರ ವಾಕ್ಯ ನಮ್ಮಲ್ಲಿರಲು ಶತ್ರುವಾದವನು ಈಸಿಯಾಗಿ ನಮ್ಮ ಜೀವಿತದಲ್ಲಿ ಬಂದು ಎಲ್ಲ ತಡೆಗಳು ಮಾಡ್ತಾನೆ, ಪ್ರಾರ್ಥನೆಯಲ್ಲಿ ಬಿದ್ದೋಗಂಗೆ ಮಾಡ್ತಾನೆ, ಶತ್ರು ಜಯ ಮಾಡುವಾಗೆ ನಮ್ಮ ಜೀವಿತದಲ್ಲಿ ಮಾಡ್ತಾನೆ. ಅದಕ್ಕಾಗಿ ನನಗೂ ನಿನಗೂ ಒಂದು ತಿಳುವಳಿಕೆ ಇರಬೇಕು. ನಾನು ದೇವರಾತ್ಮನಿಂದಲೇ ನಿರ್ಮಿತನಾಗಿದ್ದೇನೆ, ಆಮೇನ್. ಪ್ರಿಯ ದೇವರ ಮಗುವೆ, ಈ ಲೋಕದಲ್ಲಿ ಎಷ್ಟೋ ಜನರಲ್ಲಿ ಅಪ್ಪ ಎಲ್ಲರೂ ಸಹ ಒಂದು ಇಕ್ಕಟ್ಟಿನಲ್ಲಿ, ಹೋರಾಟದಲ್ಲಿ, ಕಷ್ಟದಲ್ಲಿ, ದುಃಖದಲ್ಲಿ, ರೋಗದಲ್ಲಿ ಇರುವಾಗ, ಆದರೆ ನನ್ನನ್ನು ನೀನನ್ನು ಮಗಳೇ, ಮಗನೇ ಎಂದು ಕರೆ ಹಿಡಿದು ಹೆಸರಿಡಿದು ನಡೆಸಿದ ದೇವರಾಗಿದ್ದ ನನ್ನ ದೇವರು. ಅದಕ್ಕಾಗಿ ನಾನು ದೇವರಾತ್ಮನಿಂದಲೇ ನಿರ್ಮಿತನಾಗಿದ್ದೇನೆ. ನನ್ನ ಜೀವವು ಸರ್ವಶಕ್ತನ ಶ್ವಾಸದಿಂದ ಉಂಟಾಗಿದೆ. ನಾನು ದೇವರ ಶ್ವಾಸದಿಂದ ನಾನು ಉಸಿರಾಡುತ್ತಿರುವುದು ಸರ್ವಶಕ್ತನ ಶ್ವಾಸವಾಗಿದೆ. ಈ ಲೋಕದಲ್ಲಿ ನನ್ನನ್ನು ಮರಣ ಮಾಡಬೇಕು, ಈ ಲೋಕದಲ್ಲಿ ನನ್ನನ್ನು ಸಾಯಿಸಬೇಕು ಅಂತ ಶತ್ರುವಾದವನು ಅನಾರೋಗ್ಯ ತಂದಾಕ್ಬೋದು, ಕುಟುಂಬದಲ್ಲಿ ಅಸಮಾಧಾನ ಉಂಟಾಗ್ಬೋದು, ಶತ್ರುವಾದವನು ಏನೇ ಕುತಂತ್ರ ಮಾಡ್ಬೋದು. ದೇವರಾತ್ಮನು ನನ್ನಲ್ಲಿದ್ದಾನೆ, ದೇವರಾತ್ಮನಿಂದ ನಾನು ನಿರ್ಮಿತನಾಗಿದ್ದೇನೆ. ದೇವರಾತ್ಮ ನನ್ನಲ್ಲಿರುವಾಗ ನಿನಗೆ ಎದುರು ಕಲ್ಪಿಸುವ ಯಾವ ಆಯುಧವು ಜಯಿಸದು. ಎಸ್, ಆ ಒಂದು ನಂಬಿಕೆ ನಮಗಿರಬೇಕು. ಆವಾಗ ನಂಬಿಕೆ ಇರುವಾಗ ಶತ್ರು ಏನೇ ಕುತಂತ್ರ ಮಾಡ್ಬೋದು. ನಮಗೊಂದು ನಂಬಿಕೆ ಇರುತ್ತೆ, ದೇವರಾತ್ಮ ನಮ್ಮಲ್ಲಿದ್ದಾನೆ. ರಕ್ತ ಕುಸುಮೆ ಹೆಸರು ನೋಡುವಾಗ ಅನೇಕ ಹಾಸ್ಪಿಟ್ಲಿಗೆ ಹೋದರು, ಎಲ್ಲೆಲ್ಲೋ ಹೋದ್ಲು, ರೆಡಿ ಆಗಲಿಲ್ಲ.
ವಾಸಿನೇ ಆಗಿಲ್ಲ. ಆದರೆ ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ ಅಂತ ಒಂದು ಮಾತು ತಿಳಿದ ತಕ್ಷಣ ಹಿಂದೆಯಿಂದ ಜಸ್ಟ್ ಯೇಸು ಸ್ವಾಮಿ ಬಟ್ಟೆ ಮುಟ್ಟಿದ್ರೂ ಸಾಕು ನಾನು ಸೌಖ್ಯವಾಗ್ತೀನಿ ಅಂತ ನಂಬಿಕೆ. ಪ್ರಿಯ ದೇವರ ಮಗುವೆ, ಈ ದಿನ ದೇವರಾತ್ಮನಿಂದ ನಿರ್ಮಿತನಾಗಿರುವುದೇ ಆದರೆ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಪರಿಸ್ಥಿತಿಗಳು ಏನೇ ಇರ್ಬೋದು, ಅನಾರೋಗ್ಯದಲ್ಲಿರ್ಬೋದು, ವೇದನೆ ಇರ್ಬೋದು, ದುಃಖದಲ್ಲಿರ್ಬೋದು, ಪ್ರಿಯ ದೇವರ ಮಗುವೆ, ನಿನ್ನ ಪರಿಸ್ಥಿತಿಗಳನ್ನು ಮಾರ್ಪಡಿಸುವ ಆತನು ನಿನ್ನ ಸಂಗಡ ಇದ್ದಾನೆ. ಈ ವೇಳೆಯಲ್ಲಿ ಪ್ರಿಯ ದೇವರ ಮಗುವೆ, ನಿನ್ನ ಪರಿಸ್ಥಿತಿಗಳಲ್ಲಿ ಒದ್ದಾಡುವುದಕ್ಕಾಗಿ ನಿನ್ನ ದೇವರು ಕರೆದಿಲ್ಲ, ಗೋಳಾಡುವುದಕ್ಕಾಗಿ ಕರೆದಿಲ್ಲ, ಚಿಂತೆ ಮಾಡುವುದಕ್ಕಾಗಿ ಕರೆದಿಲ್ಲ. ಪ್ರಿಯ ದೇವರ ಮಗುವೆ, ದೇವರಾತ್ಮನಿಂದ ನಿರ್ಮಿತನಾಗಿರುವ ನೀನು ಆತನ ಜೀವವು, ಆತನ ಶ್ವಾಸವು ನಿನ್ನಲ್ಲಿ ಊದಿದ್ದಾನೆ. ಅದರಿಂದ ಈ ಲೋಕದಲ್ಲಿ ಎಷ್ಟೇ ಕಷ್ಟ ಬರ್ಬೋದು, ಎಷ್ಟೇ ಸಂಕಟ ಬರ್ಬೋದು, ಎಷ್ಟೇ ವೇದನೆ ಬರ್ಬೋದು, ಎಷ್ಟೇ ಅಪಮಾನ ಬರ್ಬೋದು, ಎಷ್ಟೇ ನಿಂದನೆಗಳು ಬರ್ಬೋದು, ದೇವರಾತ್ಮ ನನ್ನ ಸಂಗಡ ಇದ್ದಾನೆ. ದೇವರಾತ್ಮ ನನ್ನನ್ನು ನಿರ್ಮಿಸಿದಾತ ನನ್ನ ಸಂಗಡ ಇದ್ದಾನೆ. ನನ್ನನ್ನು ನಡೆಸುವ ಆತನಾಗಿದ್ದಾನೆ. ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಈ ಎಂಬ ತಿಳುವಳಿಕೆ ನಮಗಿರಬೇಕು. ಪ್ರಿಯ ದೇವ್ರ ಮಗುವೆ, ದೇವರಾತ್ಮ ನಮ್ಮಲ್ಲಿರುವಾಗ ಪ್ರಿಯ ದೇವ್ರ ಮಗುವೆ, ಈ ದಿನದಲ್ಲಿ ಮಳೆ ಅನೇಕ ಬರ್ತಾ ಇದೆ. ಆಚೆ ಹೋಗಿದ್ರೆ ಮಳೆ, ಆ ಒಂದು ಕ್ಲೈಮೇಟ್ ನೋಡ್ತಿದ್ರೆ ಅನೇಕರು ಹೋಗ್ತಾ ಈ ದಿನದಲ್ಲಿ ಜ್ವರ, ಕೆಮ್ಮು, ನೆಗಡಿ ಅಂತ ಇದ್ದಾರೆ. ನನಗಾದರೂ ದೇವರಾತ್ಮನು ನನಗೂ ನಿನಗೂ ಒಳ್ಳೆ ಆರೋಗ್ಯ ಕೊಡ್ತಾ ಇದ್ದಾರೆ. ಆತ ನಿನ್ನ ಕಾಲು ಕಲ್ಲಿಗೆ ತಗೊಂಡು ನಡೆಸ್ತೆ ಅಂತ ವಾಕ್ಯ ಬರ್ದಿದ್ದಲ್ವಾ, ಅದೇ ಪ್ರಕಾರ ನಡೆಸ್ತಾನೆ. ಯಾವಾಗ ಪರಾತ್ಮನ ಮೊರೆ ಒಕ್ಕಿರುವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನೀನು ದೇವರಾತ್ಮನಿಂದಲೇ ನಿರ್ಮಿತನಾಗಿದ್ದೇನೆ ಎಂಬ ತಿಳುವಳಿಕೆ ನಿನಗಿರಬೇಕು. ದೇವರಾತ್ಮ ನಿನ್ನಲ್ಲಿರುವಾಗ ದೇವರ ವಾಕ್ಯ ಕೀರ್ತನೆ 91 ಬರೆಯಲ್ಪಟ್ಟಿದೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು, ಅವನನ್ನು ರಕ್ಷಿಸುವೆನು. ಪ್ರಿಯ ದೇವರ ಮಗುವೆ, ದೇವರಾತ್ಮ ನಿನ್ನಲ್ಲಿ ಆಳ್ವಿಕೆ ಮಾಡುವಾಗ ನಿನ್ನಲ್ಲಿರುವಂಥ ಶ್ವಾಸ ಆತನಾಗಿದೆ, ನಿನ್ನಲ್ಲಿರುವಂಥ ಗಾಳಿ, ಉಸಿರಾಡುವಂಥ ಗಾಳಿ ಆತನದಾಗಿದೆ. ಅದಕ್ಕಾಗಿ ಆತ ನಮ್ಮಲ್ಲಿ ಆಳ್ವಿಕೆ ಮಾಡುವತನಾಗಿದ್ದಾನೆ. ದೇವರಾತ್ಮ ನಮ್ಮಲ್ಲಿರುವಾಗ ನಿನಗೆ ಎದುರಾಗಿ ಎಷ್ಟೇ ಶತ್ರು ಎದ್ದೇಳ್ಬೋದು, ಎಷ್ಟೇ ಅಲೆಗಳು ಬರ್ಬೋದು, ಎಷ್ಟೇ ಬಿರುಗಾಳಿ ಬರ್ಬೋದು, ಅದನ್ನು ಅಡಗಿಸುವ ಆತನು ಒಬ್ಬನಿದ್ದಾನೆ. ನಿನ್ನೆ ದಿನದಲ್ಲಿ ಹೇಳಿದ್ದೆ, ಹಡಗಿನಲ್ಲಿ ಯೇಸು ಸ್ವಾಮಿ ಮಲಗಿದ್ದಾರೆ. ಶಿಷ್ಯರು, ಗುರುವೇ, ದೇವರೇ, ನಾವು ಸಾಯ್ತಿದ್ದೇವೆ, ನನ್ನ ಕಾಪಾಡು ಅಂತ ಯೇಸು ಸ್ವಾಮಿನ ಬಂದು ಎಬ್ಬಿಸಿದ್ರು. ಅವಾಗ ಅಲ್ಪ ವಿಶ್ವಾಸಿಗಳೇ, ನಾನು ಇನ್ನೂ ಎಷ್ಟು ದಿವಸ ನಿಮ್ಮ ಸಂಗಡ ಇರಲಿ ಅಂತೇಳಿ ಆ ಒಂದು ಅಲೆಗಳನ್ನ ದೇವರು ಯೇಸು ಸ್ವಾಮಿ ಕೈ ಎತ್ತಿ ಪ್ರಾರ್ಥನೆ ಮಾಡುವಾಗ ಅದು ತಣ್ಣ ಇದೆ. ನೋಡಿದ್ರ, ಅಲೆಗಳೇ ಆ ಮಾತು ಕೇಳ್ತೇವೆ ಅಂದಮೇಲೆ ನಿನ್ನ ವಿರುದ್ಧವಾಗಿ ಎಷ್ಟೇ ಅಲೆಗಳು ಬರ್ಬೋದು, ಎಷ್ಟೇ ಬಿರುಗಾಳಿ ಬರ್ಬೋದು, ಅದನ್ನು ಅಡಗಿಸುವ ಆತನು ದೇವರಾತ್ಮನು, ನಿನ್ನನ್ನು ನಿರ್ಮಿಸಿದ ಆತನು ನನ್ನ ಸಂಗಡ ಇದ್ದಾನೆ. ನನ್ನ ಸಂಗಡ ಜೀವಿಸುವ ಆತನಾಗಿದ್ದಾನೆ. ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಇದನ್ನು ಎಷ್ಟೇ ಅಲೆಗಳು ಬರ್ಬೋದು, ಎಷ್ಟೇ ಬಿರುಗಾಳಿ ಬರ್ಬೋದು, ಕಂಗೆಡಬೇಡ ಪ್ರಿಯ ದೇವ್ರ ಮಗುವೆ, ಗೋಳಾಡಬೇಡ. ನಿನ್ನ ಪರಿಸ್ಥಿತಿಯನ್ನು ಮಾರ್ಪಡಿಸುವ ಆತನು ಒಬ್ಬನಿದ್ದಾನೆ. ಆತನ ಹಸ್ತಕ್ಕೆ ನಿನ್ನ ಜೀವಿತವನ್ನು ಸಮರ್ಪಿಸು. ನಿನ್ನ ಭೂಯಾತ್ರೆಯನ್ನು ಆತನಿಗೆ ಒಪ್ಪಿಸಿಕೊಟ್ಟು ನೀನು ಸಂತೋಷದಿಂದಿರು ಪ್ರಿಯ ದೇವ್ರ ಮಗುವೆ. ಅದರಿಂದ ನಾನು ದೇವರಾತ್ಮನಿಂದಲೇ ನಿರ್ಮಿತನಾಗಿದ್ದೇನೆ. ನನ್ನ ಜೀವವು ಸರ್ವಶಕ್ತನ ಶ್ವಾಸದಿಂದ ಉಂಟಾಗಿದೆ. ಈ ದಿನ ನಾನು ಉಸಿರಾಡ್ತಿದ್ದೇನೆ ಅಂದರೆ ಆತನ ಕೃಪೆ ಆಗಿದೆ. ನನ್ನ ಜೀವ ಆತನ ಶ್ವಾಸದಿಂದ ಉಂಟಾಗಿದೆ. ಈ ಎಂಬ ನಂಬಿಕೆ ನಮಗಿರುವಾಗ ದೇವರಾತ್ಮನ ಆಳ್ವಿಕೆ ಸದಾಕಾಲ ನಮ್ಮಲ್ಲಿರುತ್ತೆ. ಇದರಲ್ಲಿ ಪ್ರಿಯ ದೇವ್ರ ಮಗುವೆ, ಕರ್ತನಿಗೆ ದಾರಿ ಸಿದ್ಧ ಮಾಡಿಕೊಳ್ಳಿರಿ. ಆತ ನಿಮ್ಮ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ ಆತನು ವಾಸ ಮಾಡುವ ಆತನಾಗಿದ್ದಾನೆ. ಹಾಲೆಲೂಯಾ. ಪ್ರಿಯ ದೇವ್ರ ಮಗುವೆ, ನಿನ್ನ ಜೀವಿತ ನನ್ನ ಕರ್ತನಿರುವುದೇ ಆದರೆ ನೀನು ಇರುವಂಥ ಸ್ಥಳದಲ್ಲಿ ಬಿಡುಗಡೆ, ನೀನು ನಡೆಯುವಂಥ ಮಾರ್ಗದಲ್ಲಿ ಆಶೀರ್ವಾದ, ನೀನಿರುವಂಥ ಸ್ಥಳದಲ್ಲಿ ನಿನಗೆ ವಿರುದ್ಧವಾಗಿ ಶತ್ರು ಏನೇ ಮಾಡ್ಬೋದು, ಅದೆಲ್ಲವನ್ನು ಜಯಿಸುವ ಆತನೊಬ್ಬನಿದ್ದಾನೆ. ಆತನು ನಿನ್ನ ಸಂಗಡ ಸದಾಕಾಲ ಇರುವಾತನಾಗಿದ್ದಾನೆ. ಅದಕ್ಕಾಗಿ ನಾನು ದೇವರಾತ್ಮನಿಂದಲೇ ನಿರ್ಮಿತನಾಗಿದ್ದೇನೆ. ಈ ಒಂದು ವಾಕ್ಯಕ್ಕಾಗಿ ಸ್ತೋತ್ರ ದೇವರೇ. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೀನ್.